ಸರ್ ಬೈ ಎಲೆಕ್ಷನ್ ಪ್ರಚಾರಕ್ಕೆ ನನಗೂ ಹೇಳಿದ್ದಾರೆ, ಸಮಯ ಅವಕಾಶ ಸಿಕ್ತು ಅಂತಂದ್ರೆ ಹೋಗ್ಬೇಕು. 2 ಕ್ಷೇತ್ರಗಳಿಗೆ ಹೋಗ್ತೀವಿ. ನಾಯಕರುಗಳಿದ್ದಾರೆ, ನಾಯಕರುಗಳು ಮಾಡ್ತಾರೆ. ಮಧ್ಯದಲ್ಲಿ ಯಾವಾಗ ಕೆಲಸ ಜಮೀರ್ ಅಹಮದ್ ಖಾನ್ ಅವರು ಮುನಿಸ್ಕೊಂಡಿದ್ದಾರೆ ಅಂತ ನಗ್ನಗ್ತಾ ಓಡಾಡ್ತಾ ಇದ್ದಾರೆ. ನಿಮ್ಗೆ ಯಾವ ಕಾರಣಕ್ಕೂ ಮುನಿಸೋರು ಎಲ್ಲೋ ಒಂದ್ ಕಡೆ ಚುನಾವಣೆ ಮಾಡ್ತಾ ಇದಾರಲ್ಲ, ಅಲ್ಲಿ ಅವರ ಬೇಡಿಕೆ ಜಾಸ್ತಿ ಆಗಿರ್ಬೇಕು. ಕರ್ನಾಟಕಕ್ಕೆ ಅವರು ದಾವಣಗೆರೆಗೆ ಬೇಡಿಕೆ ಜಾಸ್ತಿ ಇಟ್ಟಿತ್ತು, ದಾವಣಗೆರೆ ಸಿಕ್ಕಿಲ್ಲ ಅಂತ ಈಗ ದಾವಣಗೆರೆಗೆ ಹೋಗಿ ಪ್ರಚಾರ ಮಾಡಿಲ್ಲ ಅಂದ್ರೆ 75,000 ಓಟ್ ಇದೆ ದಾವಣಗೆರೆಯಲ್ಲಿ, ಏನಾದ್ರೂ ಎಫೆಕ್ಟ್ ಆಗುತ್ತಾ? ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾರು ಎಫೆಕ್ಟ್ ಆಗುತ್ತೆ, ಯಾರು ಎಫೆಕ್ಟ್ ಆಗಲ್ಲ ಅನ್ನೋದಕ್ಕಿಂತ ಉತ್ತಮ ಯುವ ನಾಯಕತ್ವವನ್ನ ಅಹಭಾಗಕ್ಕೆ ಕಾಂಗ್ರೆಸ್ ಪಕ್ಷ ನೀಡಿದೆ. ಜೊತೆಗೆ ಒಳ್ಳೆಯ ಹಿರಿಯ ನಾಯಕರು ಅವರ ಕಾಲವಾಗಿದ್ದರಿಂದ ಅವರ ನಿಧನದ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳಿರ್ತದೆ, ಅದನ್ನ ಕೂಡ ಕೊಡ್ತಾರೆ. ಸರ್, ಮುಂದಿನ ಎಲೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂಥದ್ದನ್ನ ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಗಮನಿಸ್ತದೆ, ಹೈಕಮಾಂಡ್ ಸಂಬಂಧಪಟ್ಟಂತ ವಿಚಾರ. ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸರಿ, ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಅಲ್ಲಿ ಗ್ಯಾರಂಟಿಗಳಂತೂ ಕಾಂಪಿಟೇಷನ್ ಮೇಲೆ ಎಲ್ಲ ಪಾರ್ಟಿಗಳು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಈ ಘೋಷಣೆಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕಂದ್ರೆ ಲಾಸ್ಟ್ ಟೈಮ್ ತಾವು ಹೇಳಿದ್ರಿ, ಘೋಷಣೆ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕಾಗಿ ಕೆಲವು ಶಾಸಕರೆಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ, ಡೆವಲಪ್ಮೆಂಟ್ ಸಿಗ್ತಾ ಇಲ್ಲ. ಇದು ಎಲ್ಲಾ ಕಡೆಗೂ ರಿಫ್ಲೆಕ್ಟ್ ಆಗ್ತಾ ಇದೆ. ಅಸ್ಸಾಂ ಎಲ್ಲಾ ಕಡೆ ರಿಫ್ಲೆಕ್ಟ್ ಆಗುವಂತದ್ದಲ್ಲ ಇದು. ನೋಡಿ, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳನ್ನ ಗಮನದಲ್ಲಿಟ್ಟುಕೊಂಡು, ಜೊತೆಗೆ ಯಾವ ವರ್ಗಗಳು ಅಂದ್ರೆ ಜಾತಿ ಅಲ್ಲ, ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ. ಆ ಬಡವರನ್ನ ಗುರಿಯಾಗಿಟ್ಕೊಂಡು ಸೂಕ್ತವಾದಂತಹ ತೀರ್ಮಾನಗಳನ್ನ ಸೂಕ್ತವಾದಂತಹ ರೀತಿಯಲ್ಲಿ ಕೊಟ್ಟಿದ್ದಾಯ್ತು ಅಂದ್ರೆ ಆ ರಾಜ್ಯದಲ್ಲಿ ಆರ್ಥಿಕವಾಗಿ GDP ಜೊತೆಗೆ ಹ್ಯೂಮನ್ ಇಂಡೆಕ್ಸ್ ಅಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಯನ್ನ, ಆರ್ಥಿಕ ಬೆಳವಣಿಗೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೀವನದ ಮಟ್ಟ ಸುಧಾರಣೆ ಆಗ್ತದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನು ಕೂಲಿ ಕಾರ್ಮಿಕರಿದ್ದಾರೆ, ಬಡವರ್ಗ ಇದೆ, ಅವರೆಲ್ಲರೂ ಕೂಡ ಇವತ್ತು ನೆಮ್ಮದಿಯಿಂದ ಇದ್ದಾರೆ. ಯಾರು ಏನೇ ಮಾತಾಡ್ಬೋದು, ಒಂದ್ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥ ಕೂಗಿರ್ಬೋದು, ಆದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಬದಲಾವಣೆ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಎಲ್ಲರೂ ವಿರೋಧ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಸಮಸ್ಯೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬದಲಾವಣೆಯ ಒಂದು ಪರಿಸ್ಥಿತಿ ಏನಿದೆ ಅದನ್ನ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನೆಮ್ಮದಿಯ ಬದುಕನ್ನ ನಾವು ಕಾಣ್ತಾ ಇದ್ದೇವೆ. ಸರ್, ಇನ್ನೊಂದು